ಹಾಯ್ ಫ್ರೆಂಡ್ಸ್, ನಾವು ಮೊನ್ನೆ ಸಾಟರ್ಡೆ ಧರ್ಮಸ್ಥಳಕ್ಕೆ ಹೋಗಿದ್ದು ಒಂದು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಆಟೋದಲ್ಲಿ ಹೋಗಬೇಕಾಗಿತ್ತು. ಬುಕ್ ಮಾಡಿದ್ವಿ, ವೇಟ್ ಮಾಡ್ತಾಯಿದ್ವಿ. ಬಂತು ಆಟೋ ನೋಡಿ. ಇಲ್ಲಿಂದ ಮೆಜೆಸ್ಟಿಕ್, ನಮ್ಮ ಮನೆಯಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳದಿಂದ ಕುಕ್ಕೆ ಎಲ್ಲ ಮುಗಿಸ್ಕೊಂಡು ನೋಡಿ. ಬೆಂಗಳೂರು ಟ್ರಾಫಿಕ್. ಸಾಟರ್ಡೆ ಬೇರೆ RCB ಮ್ಯಾಚ್ ಇತ್ತು, ಅದರಲ್ಲೇ ಬಂದ್ವಿ. ಹಾಗೆ ಕದಂಬ ಹೋಟೆಲಲ್ಲಿ ಸ್ವಲ್ಪ ಲೈಟಾಗಿ ಬಿಸಿಬೇಳೆಬಾತು, ಜೀರಾ ರೈಸ್ ತೊಗೊಂಡ್ವಿ. ಎಲ್ಲ ಟಿಫನ್ ಲೈಟಾಗಿ ತೊಗೊಂಡು ಹಾಗೆ ಬಸ್ ಹತ್ತಿದ್ವಿ. ಬಸ್ಸು 10:30ಗೆ ಬಿಟ್ವಿ ಇಲ್ಲಿಂದ ನೋಡಿ. ಕೆಂಪೇಗೌಡ ಬಸ್ ನಿಲ್ದಾಣ. ಟಿಕೆಟ್ ಎಲ್ಲ ಆಯಿತು 4 ಜನಕ್ಕೆ. ಬೆಂಗಳೂರು ಟು ಧರ್ಮಸ್ಥಳ ನೋಡಿ. 7:30ಗೆ ನಾವು ಧರ್ಮಸ್ಥಳದಲ್ಲಿದ್ವಿ. ಅಲ್ಲಿ ರಜತಾದ್ರಿ ಹೋಟೆಲಲ್ಲಿ ಬುಕ್ ಮಾಡಿದ್ವಿ ನೋಡಿ. ಒಳಗಡೆ ಎಲ್ಲ ಎಷ್ಟು ವ್ಯೂ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಅಲ್ಲ, ಸೈಲೆಂಟಾಗಿದೆ ವಾತಾವರಣ. ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ರೂಮ್ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ, ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಎಲ್ಲ ರೆಡಿಯಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡಕ್ಕೆ ರೆಡಿ ಆದ್ವಿ. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಲೈಟಾಗಿ ಟಿಫನ್ ಮಾಡಬೇಕು ಅಂದ್ಲು. ಅದಕ್ಕೆ ಅಲ್ಲೇ ಆ ಪಕ್ಕದಲ್ಲೇ ಅನ್ನಪೂರ್ಣೇಶ್ವರಿ ಟಿಫನ್ ಇದೆ ನೋಡಿ. ತುಂಬ ಚೆನ್ನಾಗಿದೆ. ಇಡ್ಲಿ ಸಾಂಬಾರು. ಹಾಗೆ ಮಂಗಳೂರು ಬಂದು ತೊಗೊಂಡ್ಲು ನೋಡಿ ಹೇಗಿದೆ. ಹಾಗೆ ಅಲ್ಲಿಂದ ದೇವಸ್ಥಾನಕ್ಕೆ ಡೈರೆಕ್ಟ್ ಆಟೋದಲ್ಲಿ ಹೋದ್ವಿ. 4 ಜನನು. ಮಿನಿಮಮ್ 50 ರೂಪಾಯಿ ತೊಗೊತಾರೆ. ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಲ್ವ. ಬಿಸಿಲು ಜಾಸ್ತಿ ನೋಡಿ. ಮೊನ್ನೆ ಬ್ರಹ್ಮರಥೋತ್ಸವ ಆಗಿದೆ, ತೇರಲ್ಲೇ ಇಟ್ಟಿದ್ದಾರೆ. ಹಾಗೆ ಎಲ್ಲ ಒಳಗಡೆ ವ್ಯೂ ಅಂದ್ರೂ ನಾವು ಇದು ಶೂಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೊರಗಡೆನೇ. ದರ್ಶನ ತುಂಬ ಚೆನ್ನಾಗಾಯಿತು ಮಂಜುನಾಥ ಸ್ವಾಮಿದು ನೋಡಿ. ಹೊರಗಡೆ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಏನೋ ಒಂಥರ ಎಲ್ಲ ಸ್ವರ್ಗಕ್ಕೆ ಬಂದಂಗೆ ಆಗುತ್ತೆ ನಾವು ನೋಡಿ. ಹೊರಗಡೆ ಎಲ್ಲ ದರ್ಶನ ಎಲ್ಲ ಆದಮೇಲೆ ಪ್ರಸಾದಕ್ಕೆ ಬಂದ್ವಿ. ಹೆಸರುಬೇಳೆ ಪಾಯಸ ನೋಡಿ, ಅನ್ನ ಸಾಂಬಾರು. ಎಷ್ಟು ಪ್ರಸಾದ ರುಚಿಯಾಗಿರುತ್ತೆ ಅಂದರೆ ಪುಣ್ಯ ಮಾಡಿರ್ಬೇಕಿದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪ್ರಸಾದ. ಅಲ್ಲಿಂದ ರೂಮ್ ವಿಕೆಟ್ ಮಾಡಿ ಹಾಗೆ ಅಯೋಧ್ಯೆ ಆತಿಥ್ಯ ಅಂತ ಅಲ್ಲೇ ನೋಡೋಣ ಅಂತಂದಲ್ಲಿ ಮಸಾಲೆ ಪುರಿ ಹಾಗೆ ಪಾವ್ ಭಾಜಿ ತೊಗೊಂಡ್ಲು ನನ್ನ ಮಗಳು. ಲಾಸ್ಟಿಗೆ ಎಲ್ಲರೂ ದಹಿ ಪೂರಿ ತೊಗೊಂಡ್ವಿ. ಇನ್ನು ಮತ್ತೆ ಕುಕ್ಕೆಗೆ ಹೋಗ್ಬೇಕಲ್ಲ, ಅಲ್ಲಿವರೆಗೂ ಲೈಟಾಗಿ ಒಂದು ಕಾಫಿ ತೊಗೊಂಡು 2 ನೋಡಿ ಎಲ್ಲ ತಿನ್ಕೊಂಡು ಹಾಗೆ ಬಸ್ ಹತ್ತಿದ್ವಿ. ಕುಕ್ಕೆ, ಧರ್ಮಸ್ಥಳ ಟು ಕುಕ್ಕೆ. ಟಿಕೆಟು ಆಯಿತು ನೋಡಿ. ಎಷ್ಟು ಚೆನ್ನಾಗಿದೆ ವ್ಯೂ. ಈ ಥರ ಹಸಿರು ನೋಡಿರಲ್ಲ ನಾವು ಜಾಸ್ತಿ ಬೆಂಗಳೂರಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಏನೋ ಒಂಥರ ಖುಷಿ ಅನಿಸುತ್ತೆ ಈ ಕಡೆ ಬಂದರೆ. ಮಲೆನಾಡು, ನಮ್ಮ ದಕ್ಷಿಣ ಕನ್ನಡ, ಕರ್ನಾಟಕನೇ ಹಂಗೆ ಹಚ್ಚ ಹಸಿರಿನ ನಾಡು ಅಂತಾರಲ್ಲ, ಸುಳ್ಳಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ. ನಾವು ಏನು ಮೊಬೈಲ್ ನೋಡೋದೇ ಬೇಡ ನೋಡಿ. ಈ ಥರ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿ ಗಾಳಿನೂ ಬರ್ತಾಯಿತ್ತು. ಆ ಬಿಸಿಲಿಗೂ ಅದಕ್ಕೂ ಏನೋ ಒಂಥರ ತಂಪು ಅನಿಸ್ತು. ಈ ಗಾಡಿ ಒಳಗಡೆ ಎಲ್ಲ ಇದ್ದಿತ್ತು. ಏನು ಕುಕ್ಕೆ ಹತ್ತಿರ ಬಂತು ನೋಡಿ. ಈ ಸೇತುವೆ ಮೇಲೆ ಹೋಗ್ಬಿಟ್ರೆ ಡೈರೆಕ್ಟ್ ಕುಕ್ಕೆನೇ. ಇಲ್ಲೇ ಕುಮಾರದ್ವಾರ ನದಿ. ನೀರು ಅಷ್ಟಿಲ್ಲ ನೋಡಿ. ಕುಕ್ಕೆ ಬಂದ್ವಿ ಕೊನೆಗೂ ನೋಡಿ. ಕುಕ್ಕೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ದೇವಸ್ಥಾನದ ವ್ಯೂ ನಾವು ಫೋಟೋ ಶೂಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಎಲ್ಲ ದರ್ಶನ ಎಲ್ಲ ಆಯಿತು. ಇಲ್ಲಿ ಭರತನಾಟ್ಯನೂ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಎಲ್ಲ ನೋಡ್ಕೊತ ನಿಂತ್ಕೊಂಡು ಹಾಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಸುಬ್ರಹ್ಮಣ್ಯ ಸ್ವಾಮಿದು ಪ್ರಸಾದ ತೊಗೊಂಡು ನೋಡಿ. ಹಾಗೆ ಹೊರಗಡೆ ಬಂದು ಎಲ್ಲರೂ ಇಲ್ಲಿ ದರ್ಶನಕ್ಕೆ ಬಂದರು. ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋ ವ್ಯೂ ಎಲ್ಲ ಮಾಡ್ಕೊಂಡು ನೋಡಿ. ಇಲ್ಲಿ ಹೊರಗಡೆ ತುಂಬ ಚೆನ್ನಾಗಿದೆ ನೋಡೋಕ್ಕೆಲ್ಲ. ಫೋಟೋ ಸೆಕ್ಷನ್ ಮಾಡ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ತಾ ಇದ್ದಾರೆ. ಹಾಗೆ ಭರತನಾಟ್ಯನ ನೋಡ್ತಾ ಕೂತಿದ್ವಿ ಸ್ವಲ್ಪ ಹೊತ್ತು. ತುಂಬ ಇಷ್ಟ ಆಯಿತು ನೋಡಿ. ಇನ್ನೊಂದು ಇಲ್ಲಿ ವಿಶೇಷ ಏನಂದರೆ ಗೋಮಾತೆಗಳು ನೋಡಿ. ಏನೂ ಮಾಡಲ್ಲ, ಮಕ್ಕಳಿಗೂ ಏನೂ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಂದಿನೇ ನೋಡ್ದಂಗೆ ಆಯ್ತಲ್ಲ. ಹಾಗೆ ಅಲ್ಲಿಂದ ಪ್ರಸಾದಕ್ಕೆ ಬಂದ್ವಿ. 8:30 9:00 ಪ್ರಸಾದ. ಚಟ್ನಿ, ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿಂದ
ಬೆಂಗಳೂರು ಬಸ್ ಹತ್ತಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.